ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾ ಅಭಿರುಚಿ. ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಜೋಳದ ರೊಟ್ಟಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಈರುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವನ್ನ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾದರೆ ಸಾಕು. ಸ್ವಲ್ಪ ಟೊಮೊಟೊನೂ ಹಾಕಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೋಡಿ, ಈ ಥರ ಮೆತ್ತಗಾಗಬೇಕು. ಅದಾದಮೇಲೆ ಹುರಿದಿರೋ ಬೆಂಡೆಕಾಯಿ ಇರುತ್ತಲ್ಲ, ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಕೂರಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಹಾಗೆ ಸಿಮ್ಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ. ಈಗ ತುರಿದಿರೋ ಅಂಥ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿದ್ರೆ ಸ್ವಲ್ಪ ರುಚಿಯಾಗಿರುತ್ತೆ. ಚೆನ್ನಾಗಿತ್ತು ಪಲ್ಯ. ಸೊ ನೀವು ಕೂಡ ಒಮ್ಮೆ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ಪಲ್ಯ ರೆಡಿ ಆಯಿತು. ಇಷ್ಟೇ. ಈಗ ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಈ ಥರ ನೀರು ಚೆನ್ನಾಗಿ ಕುದಿಯೋ ಥರ ಇಟ್ಕೊಂಡು ಅದನ್ನು ಸ್ವಲ್ಪ ಜೋಳದ ಹಿಟ್ಟನ್ನು ಒಂದು ಬೇಸನಿಗೆ ಹಾಕ್ಕೊಂಡು ಕುದಿಯೋ ನೀರನ್ನು ಇದ್ರೊಳಗೆ ಹಾಕಬೇಕು. ಚೆನ್ನಾಗಿ ಈ ಥರ ಗೂರಾಡಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ನೋಡಿ, ತೋರಿಸಿದ್ದೀನಿ. ನಾನು ಈ ಥರ ಗೂರಾಡ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಹೀಗೆ ಬಿಟ್ಟಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾದ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ರೊಟ್ಟಿ. ಇಲ್ಲಾಂದರೆ ಕಿತ್ತೋಗೋದು ಆ ಥರ ಆಗುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ನಾದ್ಕೊಂಡಿದ್ದೀನಿ ಚೆನ್ನಾಗೆ. ನೋಡಿ, ಈ ಥರ ತೆಳ್ಳಗೆ ಬರುತ್ತೆ ರೊಟ್ಟಿ ಈ ಥರ ಮಾಡಿಕೊಂಡ್ರೆ ಮಾತ್ರ. ನೋಡಿ, ರೆಡಿ ಆಯಿತು. ಈಗ ರೊಟ್ಟಿ ಉದ್ತೀನಿ. ನಾನು ಲತ್ತುಡಿ ತೊಗೊಂಡು ಉಜ್ತೀನಿ. ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ನನಗೆ. ಈಸಿಯಾಗಿ ಬರುತ್ತೆ, ಫಟಾಫಟನೂ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದೇ ಥರನೇ ನಾನು ರೊಟ್ಟಿ ಮಾಡೋದು. ಹೆಲ್ತಿಗೆ ತುಂಬ ಒಳ್ಳೆಯದು ಜೋಳದ ರೊಟ್ಟಿ. ಅದರಲ್ಲೂ BP ಶುಗರ್ ಇರೋರಿಗಂತೂ ರೊಟ್ಟಿ ತುಂಬ ಒಳ್ಳೆಯದು. ಶುಗರ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಈ ರೊಟ್ಟಿ. ಅದರಲ್ಲೂ ಬೆಂಡೆಕಾಯಿ ಪಲ್ಯ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾನು ಈ ಥರ ಮಾಡಿದ್ದೀನಿ. ಸ್ವಲ್ಪ ಒಂದು ಬಟ್ಟೆಗೆ ನೀರು ಎತ್ಕೊಂಡ್ಬಿಟ್ಟು ಈ ಥರ ಹಚ್ಚಿದ್ರೆ ರೊಟ್ಟಿ ರೆಡಿ. ನಮ್ಮ ಸೈಡೆಲ್ಲ ರೊಟ್ಟಿ ಚೆನ್ನಾಗಿ ಬರುತ್ತೆ, ಬಟ್ ಬೇರೆ ಸೈಡೆಲ್ಲ ರೊಟ್ಟಿ ಮಾಡೋದಿಲ್ಲ. ಅಂಥವ್ರು ನೋಡಿಕೊಂಡು ಕಲಿಬೋದು. ಇಷ್ಟೇ, ರೊಟ್ಟಿ ರೆಡಿ ಆಯಿತು. ಬೆಂಡೆಕಾಯಿ ಪಲ್ಯ ರೊಟ್ಟಿ ರೆಡಿ ಆಯಿತು. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.